ಆತ್ಮೀಯ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ಏನು ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಆ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಕರೆಯುವಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಏನು ವಿಜಯಪುರ ನಗರ ಕ್ಷೇತ್ರದ ಒಂದು ಗತಿ ನೋಡ್ರಿ, ಯಾವ ರೀತಿ ರಸ್ತೆಗಳು ಹಾಳಾಗಿ ಹೋಗಿದ್ದಾವೆ ಅಂತೇಳಿ. ಇಂದು ಏನಪ್ಪ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸೇನಾದ ಏನು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಗದೇವ್ ಸೂರ್ಯವಂಶರು ಮತ್ತು ಅವರ ಪದಾಧಿಕಾರಿಗಳು ಇಂದು ಈ ಒಂದು ವಿಡಿಯೋನ ಮಾಡುವ ಮೂಲಕ ಏನು ಮಳೆಗಾಲದಲ್ಲಿ ವಿಜಯಪುರದ ಐತಿಹಾಸಿಕ ನಗರ, ಇದು ಐತಿಹಾಸಿಕ ನಗರ ವಿಜಯಪುರದ ರಸ್ತೆಗಳು ಜಗತ್ತಿನ ಮೂಲೆ ಮೂಲೆಯಿಂದ ನಾನಾ ದೇಶಗಳಿಂದ ಜನ ಈ ಐತಿಹಾಸಿಕ ಗೋಲ್ ಗುಂಬಜ್ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳನ್ನು ನೋಡಲಿಕ್ಕೆ ಬಿಜಾಪುರಕ್ಕೆ ಬರ್ತಾರ. ಆದರೆ ಬಿಜಾಪುರದ ಪರಿಸ್ಥಿತಿ ನೋಡ್ರಿ, ಒಬ್ಬರಲ್ಲ ಇಬ್ಬರಲ್ಲ, ಶಿವಾನಂದ ಪಾಟೀಲ್ರಂಥವ್ರು, MB ಪಾಟೀಲ್ರಂಥವರು, ಇನ್ನೂ ಅನೇಕ ರಾಜಕಾರಣಿಗಳನ್ನು ಕೊಟ್ಟಿರುವಂತಹ ವಿಜಯಪುರ ಜಿಲ್ಲೆ, ಅದು ವಿಜಯಪುರ ನಗರ ಶಾಸಕರು ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಇದ್ದೀರಿ, ಇದನ್ನು ವಿಡಿಯೋ ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಬರೀ ಭಾಷಣವನ್ನು ಬೆಗೆಯೋದಲ್ಲ, ಕ್ಷೇತ್ರವನ್ನು ಅಭಿವೃದ್ಧಿ ಕೂಡ ಮಾಡಬೇಕು. ಅದು ವಿಶೇಷವಾಗಿ ಮನುಗುಳಿ ಯಾಕಂದರೆ ಇಲ್ಲಿ SC ಕಾಲನಿ ಮತ್ತು ZPಗೆ ಸಂಬಂಧಪಟ್ಟಂಥ ಏನು ಕನೆಕ್ಷನ್ ಕೊಡುವಂತಹ ರಸ್ತೆಗಳು, ಮುಸ್ಲಿಮರು ಇರ್ತಕ್ಕಂಥ ಏರಿಯಾ ಮತ್ತು ಹಿಂದೂಗಳು ಕೂಡ ಇರುವಂತಹ ಏರಿಯಾ. ಇದು ಬರೀ ಭಾಷಣ ಮಾಡ್ಕೊತ ಹೋದ್ರೆ ಸಾಧನೆ ಆಗೋದಿಲ್ಲ ಅಥವಾ ಕ್ಷೇತ್ರ ಅಭಿವೃದ್ಧಿ ಆಗೋದಿಲ್ಲ. ಮತ್ತು ಬೇರೆ ಬೇರೆ ಈ ಉಳ್ಳವರ ಕಡೆ ಏನಪ್ಪ ಅಂದ್ರೆ ನೀವು ಅಭಿವೃದ್ಧಿ ಮಾಡಿದ್ರೆ ಆಗಲ್ಲ. ಈ ಥರ ಬಡವರ ಅಥವಾ ಏನು ಒಂಥರ ಸ್ಲಮ್ಗಳ ಥರಲ್ಲ, ಆ ಕಡೆನೂ ಕೂಡ ಬದಲಾವಣೆಗಳನ್ನು ಮಾಡಬೇಕಾಗ್ತದೆ. ದಯವಿಟ್ಟು ಇದನ್ನು ಕಣ್ಣು ತೆಗೆದು ನೋಡ್ರಿ. ಇಂದೇನಪ್ಪ ಅಂದ್ರೆ ಈ ಒಂದು ಕನ್ನಡಪರ ಸಂಘಟನೆಯವರು ಧ್ವನಿ ಎತ್ತಿದ್ದಾರೆ. ಇದರ ಏನವರು ಹೇಳಿದ್ದಾರೆ, ಜನ ಏನು ಮಾತನಾಡ್ತಾರೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಹಾಂ ರೀ, ಹಾಂ ಸರ್, ಮನುಗುಳಿ ಇದು ಮನುಗುಳಿ ರಸ್ತೆ, ಮನುಗುಳಿ ಅಗಸಿದಿಂದ ಈ ರಸ್ತೆ ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು. ಏನು ಹೆಂಗೆ ಇರ್ಲತ್ತೀರಿ? ಆಗ್ಯದಿಲ್ರಿ, ಎಲ್ಲಿ ಟಚ್ ಆಗ್ಲತ್ತಲ್ರಿ? ಹಾಂ, ಸರಿ 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 ಸರಿ. ಇದು ಮನುಗುಳಿ ರಸ್ತೆ ಪೂರಾ ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕತ್ತೀರಿ ನೀವು? ಆಗ್ಬೇಕ್ರಿ, ಆಗ್ಬಾರ್ದ್ರಿ ಅಕ್ಕಾರ? ಹಾಂ ರೀ, ಆಗ್ಬೇಕಿಲ್ರಿ? ಮತ್ತೀಗ ಮತ ಹಾಕಿಸ್ಕೊಳ್ಳೋದು ಈ ಟೈಪ್ ಮಾಡ್ಕೊಂಡ್ಬಿಟ್ರ ಸಾರ್ವಜನಿಕರ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರ. ಹಾಂ ರೀ ಸರ, ಸರ ಇದು ರೋಡ್ ಏನು ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಏನು ಹಂಗೆ ಇರ್ಬೇಕು ಸರ? ಇದು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಏನು ಹಂಗೆ ಇರ್ಬೇಕ್ರಿ ಇದು? ಹಾಂ ರೀ, ಮತ್ತೆ ಮತ ಹಾಕೋದು ಮತ್ತೆ ಈ ಟೈಪ್ ಮಾಡಕ್ ಕೂತಾರ 5-6 ವರ್ಷ ತನ. ಹಾಂ ರೀ, ಇಲ್ಲಿ ಆಕ್ಸಿಡೆಂಟ್ ಆಗಿದ್ರಿ? ಯಾವಾಗ ರೀ? ಯಾರಿಗ್ರಿ? ಮಗಳಿಗೆ? ಇಲ್ಲಿ ಇಲ್ಲಿ ಇಲ್ಲೇ ಮುರಿದವ? ಎಲ್ಲಿ ಇಲ್ರಿ? ಹಾಂ ಹಾಂ, ಬಿದ್ದಾರೆ ಕಾಲ್, ಈಗ ಕೈ ಮುರಿದವ್ರಿ, ಫ್ರ್ಯಾಕ್ಚರ್ ಆಗ್ಯದ್ರಿ. ನೋಡ್ರಿ, ಮಾನ್ಯ ನಗರ ಶಾಸಕರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಮಾನ್ಯ DC ಸಾಹೇಬ್ರೆ, ಇದು ಮನುಗುಳ ಅಗಸಿ ಹಾಲತ್ತು ನೋಡಿ, ಸಾರ್ವಜನಿಕರೇ ಕೈಕಾಲು ಮುರ್ಕೊಳ್ತಾ ಇದ್ದಾರ. ಇಂಥ ಒಂದು ಪ್ರವಾಸಿ ಸ್ಥಾನ, ಇದು ಐತಿಹಾಸಿಕ ಪ್ರವಾಸಿ ಸ್ಥಾನ ಸರ್. ಇದು 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 ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಹೆಂಗ್ರಿ ಸರ್ ಇದು? ಹಾಂ ಸರ್, ಆಗ್ಬೇಕತ್ರಿ? ಆಗ್ಬೇಕಿಲ್ರಿ? ಏನು ಹಿಂಗೆ ಇರ್ಬೇಕ್ರಿ ಸರ್? ಏನು ಮಾಸ್ಟರ್ ಪ್ಲಾನ್ ರಸ್ತೆ ಆಗ್ಬೇಕು ಹೆಂಗತ್ರಿ? ಮತ್ತೆ ಯಾರು ಮತ್ತೆ ಸಾರ್ವಜನಿಕರನ್ನ ಧ್ವನಿ ಎತ್ತಲಿಲ್ಲ ಅಂದ್ರೆ ಹಿಂಗೆ ಏನ್ ಮಾಡ ಬರ್ತದ? ಎಲ್ಲಾರು ಹೋಗ್ತಾರೆ, ದೊಡ್ಡ ಮಂದಿ. ರೋಡ್ ನೋಡ್ರಿ, ಎಷ್ಟು ವರ್ಷ ಆಯ್ತು ಇನ್ನು ಆಕ್ಸಿಡೆಂಟ್ ಆಗ್ತಾವ, ಯಾರು ಕೇಳ್ತಾ ಇಲ್ಲ. ಹೌದೌದು, ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರೆ ಮತ್ತು ನಮ್ಮ ನಗರ ಶಾಸಕರಾದಂಥ ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳೇ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರೇ, ನಾವು ಮಾನ್ಯ ಒಂದು ವಾರದ ಹಿಂದೆ ಇದು ಮನುಗುಳಿ ರಸ್ತೆ ಮತ್ತು ಬಾಲ್ಕೋಟ್ ರಸ್ತೆ ಸಂಪೂರ್ಣ ಮೂಲಭೂತ ಸೌಲಭ್ಯದೊಂದಿಗೆ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು. ಯಾವ ಕಾರಣಕ್ಕೂ ಈ ರಸ್ತೆಗಳು ಕೇರ್ಲೆಸ್ ಮಾಡಕೂಡ್ದು. ಯಾಕಂದರೆ ಇಲ್ಲಿ ಸರ್ಕಾರಿ ಇಲಾಖೆಗಳು ಮತ್ತು ಶಾಲಾ ಕಾಲೇಜುಗಳು ಇದೇ ರಸ್ತೆಗಳಲ್ಲಿ ಇದ್ದಾವೆ ಅಂಥೇಳಿ ನಾವು ಹಲವು ಬಾರಿ ಹೇಳ್ಕೊತಾ ಬಂದೀವಿ. ಮತ್ತು ಒಂದು 8 ದಿವಸದಿಂದ ನಾವು ಮೊನ್ನೆ ನಿಮಗೆ
ಪತ್ರ ಮುಖಾಂತರ ಮಾನ್ಯ ತಮಗೂ ಯಾರು ಉಸ್ತುವಾರಿ ಸಚಿವರಿಗೆ, ನಗರ ಶಾಸಕರಿಗೆ ಮತ್ತು ನಮ್ಮ ಸಂಸದರಿಗೆ, ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ. ಅಲ್ಲಿ ನೀವೇನು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಅಲ್ಲಿ ಕಟ್ತಾ ಇದ್ದೀರಿ, ಬೇಕಾದ್ರೆ ನಿಮಗೆ ಈ ಮೂಲಭೂತ ಸೌಲಭ್ಯ ಒದಗಿಸ್ಲಿಕ್ಕೆ ದುಡ್ಡು ಇಲ್ಲಾಂದರೆ ಹೆಂಗೋ ಅಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಹೆಂಗೋ ಇದೆ. ಈಗ ಅಲ್ಲೇನು ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಎಷ್ಟೋ ನೂರಾರು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ, ಅದು ಬಂದ್ ಮಾಡಿಸ್ರಿ. ಅದೇ ದುಡ್ಡು ತಂದ ಈ ಮಣಗುಳ ಅಗಸಿ ಮತ್ತು ಮಾಸ್ಟರ್ ಇದೇನು ಬಾಗಲಕೋಟೆ ರಸ್ತೆ, ಆಮೇಲೆ ಈ ಮಣಗುಳ ರಸ್ತೆ, ಮಣಗುಳ ಅಗಸಿ ಮತ್ತು ಬಾಗಲಕೋಟೆ ರಸ್ತೆ ಇವು ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗಬೇಕು. ಮಣಗುಳ ಅಗಸಿ ಸಿಂಗಲ್ ಇದ್ದಿದ್ದು ಅದು ಡಬಲ್ ಆಗಬೇಕು. ಆಮೇಲೆ ಯಾವಾಗ ಮತ್ತೆ ದುಡ್ಡು ಬರ್ತದೆ ಅವಾಗ ನೀವು DC ಕಚೇರಿಯಲ್ಲಿ ಅಲ್ಲಿ ಪ್ರಾರಂಭ ಮಾಡಿರಿ. ಸುಮ್ಮನೆ ನಿಮಗೆ ಅನುಕೂಲ ಆಗುವಂಗ VIP ಜೀವನ ಬೇಕು ಅನ್ನುವಂಗ ನಿಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ದಲ್ಲ. ಸಾರ್ವಜನಿಕರಲ್ಲಿ ಸಾಯ್ತಾ ಇದ್ದಾರ. ಸಾರ್ವಜನಿಕರಿಗೆ ಇಂಥ ಅನಾನುಕೂಲ ರಸ್ತೆಗಳನ್ನ ಇಟ್ಕೊಂಡು ನೀವು ಅಲ್ಲಿ ಕಟ್ಟಡ ಮಾಡ್ತಾ ಇದ್ದೀರಿ. ಆಲ್ರೆಡಿ DC ಕಚೇರಿ ಐತಲ್ಲ, ಅದನ್ಯಾಕೆ ಈಗ ಅದನ್ನ ಕೆಲಸ ಬಂದಿಡ್ರಿ. ಅದನ್ನು ಅದೇ ಅಮೌಂಟ್ ತೊಗೊಂಡು ಈ ಮಣಗುಳ ಅಗಸಿ ಮತ್ತು ಮಣಗುಳಿ ರಸ್ತೆ ಮತ್ತು ಬಾಗಲಕೋಟೆ ರಸ್ತೆ ಸಂಪೂರ್ಣ ಫುಟ್ಪಾತ್ ಸಮೇತವಾಗಿ ಏನು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಮಾಡಬೇಕು. ಅತಿಕ್ರಮಣ ಆಗಿದ್ದು ತೆರವುಗೊಳಿಸ್ಬೇಕು. ಮತ್ತು ಹೆಚ್ಚುವರಿ ಏನಾದರೂ ಅವ್ರು ಜಮೀನು ತೊಗೋಬೇಕಾಯ್ತಾರ, ಜಾಗ ತೊಗೋಬೇಕಾಯ್ತಾರ, ಅವ್ರಿಗೇನು ಸೌಲಭ್ಯ ಒದಗಿಸ್ಲಿಕ್ಕೆ ಏನು ಒಂದು ಸಹಾಯ ಮಾಡ್ತಾರೆ, ಅವ್ರಿಗೆ ತಕ್ಷಣ ಪರಿಹಾರ ಕೊಟ್ಟು ಏನು ಅಗಲೀಕರಣ ಮಾಡಿಕೊಂಡು ಇದು ತಕ್ಷಣ ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗ್ಬೇಕಂತ ಹೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಜಗದೇವ್ ಸೂರವಸಿ, ನನ್ನ ಜೊತೆ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ಈಶ್ವರ್ ಚಂದ್ರ ಪಡಗಾನವರು, ನಮ್ಮ ರಾಜ್ಯ ಪದಾಧಿಕಾರಿ ಆದಂಥ ಶರಣಪ್ಪ ಕಟ್ಟಿಯವರು, ನಾವು ಇಲ್ಲಿ ಬಂದು ಈ ರಸ್ತೆ ಬರೋದಕ್ಕನ ಇಂಥ ಒಂದು ಅನಾನುಕೂಲ ರಸ್ತೆ ಇದೆ ಅಂಥೇಳಿ ಬರೀ ನಾವು ಇದು ವಿಡಿಯೋ ಮಾಡೋಣಕ್ಕೆ ಒಂದು 7 ಜನ ಮೊದಲಿದ ಆಗ್ಬೇಕ್ರಿ, ಕೈ ಮುರಿದವ, ಕಾಲು ಮುರಿದವ, ನಮ್ಗೆ ಇಂಥ ಅನಾನುಕೂಲ ಆಗಲತ್ತದ. ನಾವು ಇನ್ಮೇಲೆ ಯಾರಿಗೂ ಓಟ ಹಾಕೋದಿಲ್ಲ ಅನ್ನುವಂಥ ಜನರ ಪ್ರತಿಕ್ರಿಯೆ ಬರ್ತಾ ಇದೆ. ನೀವು ಈ ರಸ್ತೆಗಳು ಯಾರು ಜನಪ್ರತಿನಿಧಿಗಳು ಇಲ್ಲ ಅಂತೇಳಿ ಇಷ್ಟು ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಎಲ್ಲೆಲ್ಲಿ ಜನಪ್ರತಿನಿಧಿ ಇರಿ ಅಲ್ಲಿ ಎಲ್ಲ ನೀವು ಸಂಪೂರ್ಣ ಮಾಸ್ಟರ್ ಪ್ಲ್ಯಾನ್ VIP ಜೀವನ ಮಾಡ್ತಾ ಇದ್ದೀರಿ. ಇಲ್ಲಿ ಸಾರ್ವಜನಿಕರ ಸಾಯಿ ಹೊಡಿತಾ ಇದ್ದೀರಿ. ಅದು ಮುಂದಿನ ದಿನಮಾನದಲ್ಲಿ ಆಗಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಸರ್ ಇದು ರಸ್ತೆ ಆಗ್ಬೇಕೇನ್ರಿ? ಹಾಂ ರಸ್ತೆ ಆಗ್ಬೇಕ್ರಿ? ಹಾಂ ಏನು ಹಿಂಗೆ ಇರ್ಬೇಕ್ರಿ? ಸರ್ ರಸ್ತೆ ಆಗ್ಬಾರ್ದ್ರಿ ಸರ್? ಮಾಸ್ಟರ್ ಪ್ಲ್ಯಾನ್ ಸರ್, ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗ್ಬಾರ್ದು. ಇದು ರಸ್ತೆ ಅಗಲೀಕರಣ ಆಗ್ಬಾರ್ದು ಮೇಡಮ್. ಇದು ರಸ್ತೆ ಆಗ್ಬಾರ್ದ್ರಿ. ಸರ್ ಇದು ರಸ್ತೆ ಆಗ್ಬಾರ್ದ್ರಿ? ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗ್ಬಾರ್ದು? ಆಗ್ಬೇಕ್ರಿ ಸರ್? ಇದು ರಸ್ತೆ ಆಗ್ಬಾರ್ದು ಸರ್? ರಸ್ತೆ ಆಗ್ಬಾರ್ದ್ರಿ ಇದು? ಸರ್ ಇದು ಮಾಸ್ಟರ್ ಪ್ಲ್ಯಾನ್ ರಸ್ತೆ ಆಗ್ಬಾರ್ದ್ರಿ? ಹಾಂ ಮತ್ತೆ ಹಿಡಿಸ್ತನ ನಾವು ಈ ಥರ ಅನುಭವಿಸ್ಬೇಕ್ರಿ ಮೇಡಮ್. ಇದು ರಸ್ತೆ ಡಾಂಬರೀಕರಣ ಪೂರ ಅಗಲೀಕರಣ ಆಗ್ಬಾರ್ದ್ರಿ? ಆಗ್ಬೇಕ್ರಿ. ಮತ್ತು ಈಗ ನೀವು ಸಾರ್ವಜನಿಕರ ಧ್ವನಿ ಎತ್ತಲಿಲ್ಲ ಅಂದ್ರೆ ಹೆಂಗ್ರಿ? ಹಾಂ ಮತ್ತು ಬರೀ ಮತ ಹಾಕೊಳ್ಳೋಕಟ್ಟೆ ನಾವು ಅದೀವಿ. ಮತ್ತು ಮೂಲಭೂತ ಸೌಲಭ್ಯಗಳು ಬೇಕಲ್ರಿ? ಹಾಂ ಸರಿ ಸರ್, ಸರಿ ಸರ್, ಧನ್ಯವಾದಗಳು. ನೋಡಿ ಎಂಥ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಸರ್. ಇದು ರಸ್ತೆ ಡಾಂಬರೀಕರಣ ಆಗ್ಬಾರ್ದು? ಹಾಂ ನೋಡಿ ಎಂಥ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಕೈ ಕಾಲು ಮುರ್ಕೊಂಡಿದ್ದಾರೆ ಇಲ್ಲಿ. ಈ ಥರ ಇಲ್ಲಿ ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ, ನಗರ ಶಾಸಕರು, ಉಸ್ತುವಾರಿ ಸಚಿವರು, ಮೂಲ ಸೌಕರ್ಯ ಸಚಿವರು ಕೂಡ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ MB ಪಾಲ್ಟ್ರಿ ಇದ್ದಾರೆ. ಆಮೇಲೆ ಐತಿಹಾಸಿಕ ಪ್ರವಾಸಿ ಸ್ಥಾನ ವಿಜಯಪುರ ನಗರ ನೋಡಿ, ಯಾರು ವಿದೇಶದವ್ರು ಯಾರೂ ಬರೋದಿಲ್ಲ ಇಲ್ಲಿ ಪ್ರವಾಸಿ ಸ್ಥಾನ ನೋಡ್ಲಿಕ್ಕೆ. ಇಂಥ ಬೇಜವಾಬ್ದಾರಿ ಜನಪ್ರತಿನಿಧಿಗಳು, ಬೇಜವಾಬ್ದಾರಿ ಅಧಿಕಾರಿ ವರ್ಗ ಇಡೀ ನಮ್ಮ ಬಿಜಾಪುರ ಜಿಲ್ಲೆ ಜನರನ್ನ ಜೀವನನ ಹಾಳು ಮಾಡ್ತಾ ಇದ್ದಾರೆ ಸರ್. ಇದು ಮಾಸ್ಟರ್ ಪ್ಲ್ಯಾನ್ ಆಗ್ಬಾರ್ದ್ರಿ? ಹಾಂ ಆಗ್ಬೇಕ್ರಿ? ಬೀಳತ್ತಾರಲ್ರಿ? ಯಾವ ಬಿದ್ದಾರ್ರಿ? ಬಿದ್ದಾರ್ರಿ? ಆಮೇಲೆ ಇಲ್ಲ ಕೈ ಮುರ್ಕೊಂಡಾರತ್ತ ಹೆಣ್ಮಕ್ಳು ಇಲ್ಲಿ ಬಿದ್ದಾರ್ರಿ?
ಅಲ್ಲಿ ನೋಡ್ರಿ ಗ್ಲಾಸ್ ಹೆಂಗ್ ಬರ್ತದೆ ನೋಡ್ರಿ ಅಲ್ಲಿ ಅಂಗಡಿ ಹಾ? ನೋಡ್ರಿ ಸರ್ ಅಂಗಡಿ ನೋಡ್ರಿ ಅಲ್ಲಿ ಹಾಂ ಗ್ಲಾಸ್ ಹೆಂಗ್ ಬರ್ತದೆ ನೋಡ್ರಿ ಅಲ್ಲ. ಕಲರ್ ಬಡೋ ಕೆಸಿನ ಅಲ್ಲಿ ಕಲ್ಲು ಬಿಡಬಾರ್ದದ ನೋಡ್ರಿ ಅಲ್ಲಿ ಗ್ಲಾಸ್ ಹೆಂಗ ಅಂಗಡಿ ನೋಡಿ ಇಂಥ ಸಮಸ್ಯೆ ಇಟ್ಕೊಂಡು ನಾವಿಲ್ಲಿ ಬಿಜಾಪುರ ಜನ ಬದುಕ್ತಾ ಇದ್ದಾರೆ. ಎಂಥ ನಮ್ಮ ಬಿಜಾಪುರ ಜನರ ದುರಂತ. ಎಲ್ಲ ಜನಪ್ರತಿನಿಧಿಗಳಿಗೆ ಅಧಿಕಾರ ವರ್ಗ ಸಾಕಷ್ಟು ಸಂಬಳ ತಗೊಂಡು ಲೈನ್ ಏನು ಉಂಟಾರಿಲ್ಲ ಹಾಂ ಈ ಲೈನ್ ಏನು ಉಂಟಾರಿಲ್ಲ ಹಾಂ ರೀ ಇದೇನು ಬಿಜಾಪುರನ್ಯಾಗ ಐತೆ ಐತಿರಲ್ಲ ಇದು ಮನಗುಳಿ ಏರಿಯಾ ರೀ ಅಗಸಿ ಏರಿಯಾ ಹಾಂ ಆಯ್ತು ರೀ ಇಲ್ಲಿ ಮೆಂಬರ್ ಆದಂಥ ನಾಡೇವಲ್ಲೆ ಸಾಹೇಬ್ರೆ ಇದು